ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಲಿಸ್ಟ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಪೈಥಾನ್ ಅಂತಲೇ ಹೇಳ್ಬೋದು. ಸೊ ಫಸ್ಟಿಗೆ ನಾವು ನೋಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಸೊ ನಾನು ಯಾವಾಗಲೂ ಹೇಳ್ದಂಗೆ ಸ್ಟಾರ್ಟಿಂಗ್ ನಾವು ಯಾವಾಗಲೂ ಸಿಂಟೆಕ್ಸ್ನ ನಾವು ನೀಟಾಗಿ ಕರೆಕ್ಟಾಗಿ ನೋಡ್ಕೋಬೇಕು. ಅದು ಇದ್ರೇ ನಾವು ನೆಕ್ಸ್ಟ್ ಅದನ್ನು ಫ್ರೇಮ್ ಮಾಡಿ ಮತ್ತು ಅದರಲ್ಲಿರೋ ಆಪರೇಷನ್ಸ್ ಅವನ್ನೆಲ್ಲ ನೋಡ್ಕೊತಾ ಹೋಗ್ಬೋದು. ಸೊ ಸ್ಟಾರ್ಟಿಂಗ್ ನಾನು ಸಿಂಟೆಕ್ಸ್ನ ನೋಡ್ತಿದ್ದೀನಿ. ಸಿಂಟೆಕ್ಸಲ್ಲಿ ನಮಗೇನಿದೆ, ಸೊ ಲಿಸ್ಟ್ ನೇಮ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರ್ಯಾಕೆಟ್ ಲಿಸ್ಟ್ ಎಲಿಮೆಂಟ್ಸ್ ಅಂತ ಇದೆ. ಸೊ ಲಿಸ್ಟ್ನ ನಾವು ಯಾವ ಥರ ಸ್ಟೋರ್ ಮಾಡ್ತಿದ್ದೀವಿ ಅಂತಂದರೆ, ಯಾವುದಾದ್ರೂ ಒಂದು ವೇರಿಯಬಲ್ಗೆ ನಾವು ಸ್ಕ್ವೇರ್ ಬ್ರ್ಯಾಕೆಟ್ ಲಿಸ್ಟಲ್ಲಿ ನಾವು ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಲಿಸ್ಟ್ ಎಲಿಮೆಂಟ್ಸ್ ಅಂತ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿರೋ ಒಂದು ಎಲಿಮೆಂಟ್ಸು ಆ ಥರ ಲಿಸ್ಟ್ ಎಲಿಮೆಂಟ್ಸ್ನ ಅಂತ ಕರಿತಿದ್ದೀವಿ. ಅದನ್ನು ನಾವು ಯಾವ ಥರ ಸಪ್ರೇಟ್ ಮಾಡ್ತಿದ್ದೀವಿ ಅಂತ ಅಂದರೆ ಕಾಮಾಯಿಂದ ಸಪ್ರೇಟ್ ಮಾಡ್ತೀವಿ. ಸೊ ಫಸ್ಟಿಗೆ ನಾವು ಎಕ್ಸಾಂಪಲ್ ನೋಡೋದಾದರೆ, ನಾನು ಲಿಸ್ಟ್ 1 ವೇರಿಯಬಲ್ ನೇಮ್ ಲಿಸ್ಟ್ 1 ಅಂತ ತೊಗೊಂಡಿದ್ದೀನಿ. ಈಸ್ ಈಕ್ವಲ್ ಟು 1 2 3 4 5 ಏನಾದರೂ ತೊಗೋಬೋದು. ಸೊ 1 2 3 ನಾನು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಆ ಥರ ತೊಗೊಂಡಿದ್ದೀನಿ. ಸೊ ನಾವು ಫಸ್ಟಿಗೆ ನಾವು ಅದನ್ನು ಪ್ರಿಂಟ್ ಮಾಡೋದನ್ನು ನೋಡೋಣ. ನೆಕ್ಸ್ಟ್ ಸ್ಟೆಪ್ ವೈಸ್ ನೋಡ್ಕೊತಾ ಹೋಗೋಣ ಅಂತೆ. ಸೊ ಅದನ್ನು ನಾವೇನಾದರೂ ಪ್ರಿಂಟ್ ಲಿಸ್ಟ್ 1 ಅಂತ ನಾವೇನಾದರೂ ಪ್ರಿಂಟ್ ಮಾಡಿದ್ವಿ ಅಂತ ಅಂದರೆ ನಮಗೆ ಲಿಸ್ಟ್ ಯಾವ ಥರ ಇದೆ ಅದೇ ಥರನೇ ಪ್ರಿಂಟ್ ಆಗಿದೆ, ಆಯಿತಾ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ನಾವು ಓದ್ ಕ್ಲಾಸಲ್ಲಿ ಹೇಳ್ದಂಗೆ ವೇರಿಯಬಲ್ಸಲ್ಲಿ ನಾವೇನಾದರೂ ಸ್ಟ್ರಿಂಗ್ ಅಥವಾ ಲೆಟರ್ಸ್ನ ಸ್ಟೋರ್ ಮಾಡ್ತಿದ್ದೀವಿ ಅಂತ ಅಂದರೆ ಸೊ ಇನ್ವರ್ಟೆಡ್ ಕಾಮದಲ್ಲೇ ಇರಬೇಕು. ಸೊ ನಾನು ಇನ್ನೊಂದು ಎಕ್ಸಾಂಪಲ್ ಅದಕ್ಕಾಗೇ ಕೊಡ್ತಿದ್ದೀನಿ. ಲಿಸ್ಟ್ ನೇಮ್ ಇಸ್ ಈಕ್ವಲ್ ಟು ಡಬಲ್ ಇನ್ವರ್ಟೆಡ್ ಕಾಮ ಎ. ಈ ಥರ ಅಕಸ್ಮಾತ್ ನಾವೇನಾದರೂ ಇನ್ವರ್ಟೆಡ್ ಕಾಮ ಬಳಸ್ತಿಲ್ಲ ಅಂತ ಅಂದರೆ ಅದು ನಮಗೆ ಎರರ್ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನು ನಾನು ಪ್ರಿಂಟ್ ಮಾಡ್ತಿದ್ದೀನಿ. ಅದನ್ನು ಅಷ್ಟೇ ಸೇಮ್, ನಾನು ಡಬಲ್ ಇನ್ವರ್ಟೆಡ್ ಕಾಮ ಕೊಟ್ಟಿದ್ದೆ, ಅದು ಸಿಂಗಲ್ ಇನ್ವರ್ಟೆಡ್ ಕಾಮ ಅಷ್ಟೇ ತೊಗೊಳುತ್ತೆ. ಸೊ ನೆಕ್ಸ್ಟ್ ನಾವು ಟೈಪ್ ಫಂಕ್ಷನ್, ಇದು ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಈಗ ಅಕಸ್ಮಾತ್ ನಮಗೆ ಡೇಟಾ ಟೈಪ್ಸ್ ಯಾವ ಡೇಟಾ ಟೈಪ್ ಅಂತ ಗೊತ್ತಿರಲ್ಲ ಅಂತ ಅಂದರೆ ನಾವು ಟೈಪ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ನಾವು ಅದನ್ನು ಹೆಂಗೆ ಅಂತ ಅಂದರೆ, ಟೈಪ್ ಫಂಕ್ಷನ್ನ ನಾವು ಯಾವ ವೇರಿಯಬಲ್ನ ನೋಡಬೇಕಾಗಿರುತ್ತೆ, ಅದಕ್ಕೆ ಕೊಟ್ಟರೆ ನಮಗೆ ಅದು ಯಾವ ಟೈಪ್ ಇದೆ ಅಂತ ಹೇಳುತ್ತೆ. ಸೊ ನಾನು ಅದಕ್ಕೆ ಇದು ಲಿಸ್ಟ್ನ ಯಾವ ಡೇಟಾ ಟೈಪ್ ಅಂತ ನೋಡೋಣ ಅಂತೆ, ಲಿಸ್ಟ್ 1ನ. ಸೊ ಪ್ರಿಂಟ್ ಟೈಪ್ ಆಫ್ ಲಿಸ್ಟ್ 1. ಸೊ ಇವಾಗ ನಾವು ರನ್ ಮಾಡಿದರೆ ಏನು ಬರುತ್ತೆ, ಕ್ಲಾಸ್ ಲಿಸ್ಟ್ ಅಂತ ಬರ್ತಿದೆ, ಆಯಿತಾ. ಸೊ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದೆನ್ ಆಕ್ಸೆಸಿಂಗ್ ಎಲಿಮೆಂಟ್ಸ್. ಇವಾಗ ಲಿಸ್ಟಲ್ಲಿ ನಾವು ಎಲ್ಲ ಸ್ಟೋರ್ ಆಯಿತು. ಸೊ ಅದನ್ನು ಒಂದೊಂದನ್ನೇ ಆಕ್ಸೆಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಹೆಂಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ ಅಂತೆ. ಸೊ ನಾನು ಸ್ಟಾರ್ಟಿಂಗ್ ಒಂದು ಎಕ್ಸಾಂಪಲ್ ಲಿಸ್ಟ್ 1ನ ತೊಗೊಂಡಿದ್ದೀನಿ. ಸೊ ನನಗೆ ಇವಾಗ ಏನು 2 ಬೇಕಾಗಿರುತ್ತೆ. ಲಿಸ್ಟ್ 1ಅಲ್ಲಿ ನನಗೆ ಬರೀ 2 ಅಷ್ಟೇ ಬೇಕಾಗಿರುತ್ತೆ. ಅದನ್ನು ಹೆಂಗೆ ಮಾಡಬೇಕು, ನಾನು ಆಕ್ಸೆಸಿಂಗ್ ಇಂಡೆಕ್ಸಿಂಗ್ ಅಂತ ಕರಿತೀವಿ. ಇದು ನಾವು ಪ್ರೋಸೆಸ್ನ ಇಂಡೆಕ್ಸಿಂಗ್ ಅಂತ ಕರಿತೀವಿ. ಸೊ ಪ್ರಿಂಟ್ ಲಿಸ್ಟ್ 1 ಆಫ್ 1 ಅಂತ ಇದೆ. ಸ್ಕ್ವೇರ್ ಬ್ರ್ಯಾಕೆಟಲ್ಲಿ 1 ಇಂಡೆಕ್ಸಿಂಗ್ ಯಾವಾಗಲೂ ಸ್ಕ್ವೇರ್ ಬ್ರ್ಯಾಕೆಟ್ನ ಯೂಸ್ ಮಾಡಿದ್ದೀವಿ. ಸೊ 1 ಅಂತ ಏನಕ್ಕೆ ಅಂತಂದರೆ, ಇಂಡೆಕ್ಸಿಂಗ್ ಎಲಿಮೆಂಟಲ್ಲಿ ಸ್ಟಾರ್ಟ್ಸ್ ವಿತ್ 0, ಆಯಿತಾ. ಏನಾದರೂ ಆಗಲಿ ಇಂಡೆಕ್ಸಿಂಗಲ್ಲಿ 0 1 2 3 ಈ ಥರ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಅದಕ್ಕೆ ನಾವು ಅಕಸ್ಮಾತ್ ಏನಾದರೂ ಪ್ರಿಂಟ್ ಲಿಸ್ಟ್ 1 ಆಫ್ 1 ಅಂತ ಅಂದರೆ ಇವಾಗ ರನ್ ಮಾಡಿದರೆ ನಮಗೆ 2 ಬರ್ತಿದೆ, ಆಯಿತಾ. ಸೊ ನೆಗೆಟಿವ್ ಆಕ್ಸೆಸಿಂಗು ಮಾಡ್ಬೋದು. ನೆಗೆಟಿವ್ ಆಕ್ಸೆಸಿಂಗಲ್ಲಿ ನಮಗೆ -1 ಅಂತ ತೊಗೊತಿದ್ದೀವಿ. ಸೊ -1 ಅಂತ ಅಂದರೆ ಲಾಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವೇನಾದರೂ -1ನ ರನ್ ಮಾಡಿದ್ವಿ ಅಂತಂದರೆ ನಮಗೆ ಆನ್ಸರ್ ಔಟ್ಪುಟ್ ಏನು ಬರ್ತಿದೆ, 3 ಬರ್ತಿದೆ. ಈಗ ಲಿಸ್ಟ್ ಇಂಡೆಕ್ಸಿಂಗಲ್ಲಿ ಜಸ್ಟ್ ಬರೀ ನಂಬರ್ಸೇ ಕೊಡಬೇಕು ಅಂತ ಏನಿಲ್ಲ, ಬಟ್ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಆಪರೇಷನ್ಸ್ ಪರ್ಫಾರ್ಮ್ ಮಾಡಾದ್ಮೇಲೆ ಇಂಡೆಕ್ಸ್ ಎಲಿಮೆಂಟ್ ಅದರಲ್ಲಿ ಏನಾದರೂ ಎಕ್ಸಿಸ್ಟ್ ಆಗಿದ್ದರೆ ಅದನ್ನು ನಮಗೆ ಔಟ್ಪುಟ್ ಕೊಡುತ್ತೆ. ಸೊ ಎಕ್ಸಾಂಪಲ್ ಏನು ಅಂತಂದರೆ 1 - 2 ಏನಾಗಿರುತ್ತೆ, -1 ಆಗಿರುತ್ತೆ. -1 ಅಂತ ಅಂದರೆ ಲಾಸ್ಟಿಂದ ನೋಡಬೇಕು. ಸೊ ಔಟ್ಪುಟ್ ನಮಗೆ ಏನು ಬಂದಿದೆ, ಸೊ 3 ಬಂದಿದೆ, ಆಯಿತಾ. ಸೊ ನೆಕ್ಸ್ಟ್ ನಾವು ಮಲ್ಟಿಪ್ಲಿಕೇಶನ್ನು ಪರ್ಫಾರ್ಮ್ ಮಾಡ್ಬೋದು. ಸೊ ಇವಾಗ ಎಕ್ಸಾಂಪಲ್ 1 × 2 ಅಂತ ತೊಗೊಂಡ್ವಿ ಅಂತ ಅಂದರೆ 2ನೇ ಆಗಿರುತ್ತೆ. 2ನ ಔಟ್ಪುಟ್ ನಮಗೆ 3 ಬರುತ್ತೆ, ಮತ್ತು ನಮಗೆ ಔಟ್ಪುಟ್ ಏನು ಬರುತ್ತೆ, 3 ಬರುತ್ತೆ. ಸೊ ನಮಗೆ ಇಂಡೆಕ್ಸಿಂಗಲ್ಲಿ ಬರೀ ನಂಬರ್ಸ್ ಅಷ್ಟೇ ಆಕ್ಸೆಸ್ ಮಾಡಬೇಕು ಅಂತ ಇಲ್ಲ. ಎನಿ ಆಪರೇಷನ್ಸ್ ದಟ್ ಗಿವ್ಸ್ ದ ಲಿಸ್ಟ್ ಎಲಿಮೆಂಟ್ಸ್ ದಟ್ ಆಲ್ಸೋ ವಿ ಕ್ಯಾನ್ ಯೂಸ್ ಫಾರ್ ಇಂಡೆಕ್ಸಿಂಗ್. ಇವಾಗ ಸ್ಲೈಸಿಂಗ್ನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಸ್ಲೈಸಿಂಗಲ್ಲಿ ನಮಗೆ ಏನು ಬರುತ್ತೆ, ಸ್ಲೈಸಿಂಗ್ ಅಂತ ಅಂದ್ರೂ ಇಂಡೆಕ್ಸಿಂಗ್ ಅಂತ ಅಂದರೆ ನಮಗೆ ಏನಾಗುತ್ತೆ, ಜಸ್ಟ್ ನಾವು ಏನಾದರೂ ನಂಬರ್ ಕೊಡ್ತೀವಿ, ಅದನ್ನು ಜಸ್ಟ್ ಆಕ್ಸೆಸ್ ಮಾಡ್ತೀವಿ. ಸೊ ಸ್ಲೈಸಿಂಗ್ ಅಂತ ಅಂದರೆ ನಾವು ಒಂದು ಪಾರ್ಟ್ ಫುಲ್ನ ನೆಗ್ಲೆಕ್ಟ್ ಮಾಡಿ ಅಥವಾ ಒಂದು ಎಲಿಮೆಂಟ್ನ ನೆಗ್ಲೆಕ್ಟ್ ಮಾಡಿ ಅದನ್ನು ಪ್ರಿಂಟ್ ಮಾಡ್ತಿದ್ದೀವಿ, ಮುಂದೆ ಪ್ರಿಂಟ್ ಮಾಡ್ತಿದ್ವಿ ಅಂತ ಅಂದರೆ ನಾವು ಸ್ಲೈಸಿಂಗ್ ಅಂತ ಹೇಳ್ತೀವಿ. ಸೊ ಇದಂತೂ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಲಿಸ್ಟ್ ಒಳಗೆ ನಿಮಗೆ ಎಕ್ಸಾಮ್ಸಲ್ಲಾದರೂ ಆಗಿರ್ಬೋದು ಭಾಳ ಕೇಳ್ತಾರೆ ಸ್ಲೈಸಿಂಗ್ ಬಗ್ಗೆ. ಸೊ ನಾವು ಫಸ್ಟ್ ಎಕ್ಸಾಂಪಲ್ನ ತೊಗೊಳೋಣ ಅಂತೆ. ಸೊ ಪ್ರಿಂಟ್ ಲಿಸ್ಟ್ 1 ಆಫ್ 1 ಈಸ್ ಟು ನಾನೇನು ಕೊಟ್ಟಿಲ್ಲ, ಇನ್ಫೈನೈಟ್ ಅಂತ ಅಂದರೆ ಅದು ಲಾಸ್ಟ್ ತನಕನೂ ಪ್ರಿಂಟ್ ಆಗುತ್ತೆ, ಆಯಿತಾ. ಸೊ ನಾವು ಸ್ಲೈಸಿಂಗಲ್ಲೂ ನಾವು ಏನು ಬಳಸ್ತಿದ್ದೀವಿ, ಸ್ಕ್ವೇರ್ ಬ್ರ್ಯಾಕೆಟ್ನ ಬಳಸ್ತಿದ್ದೀವಿ. ಸೊ ಸ್ಟಾರ್ಟ್ ಆಗೋದು ಹೆಂಗಾಗುತ್ತೆ, ಸ್ಟಾರ್ಟಿಂಗು 1 ನಂಬರಿಂದ ಸ್ಟಾರ್ಟ್ ಆಗುತ್ತೆ, 0 1. ಇವಾಗ ಇಂಡೆಕ್ಸಲ್ಲಿ ಹೆಂಗಿತ್ತು 0 ಮತ್ತು 1ಇಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಸ್ಲೈಸಿಂಗಲ್ಲೂ ಅಷ್ಟೇ, ಆಯಿತಾ. ಸ್ಲೈಸಿಂಗಲ್ಲೂ 0 1 2 3 ಈ ಥರ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನು ಮಾಡ್ತಿದ್ದೀವಿ 1 ಅಂತಂದರೆ ನಮಗೆ 1 2 3 ಲಿಸ್ಟ್ 1ಅಲ್ಲಿ 1 2 3 ಅಂತ ಇದೆ. ಸೊ 2 3ನ ಅಷ್ಟೇ ಪ್ರಿಂಟ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇದಂತೂ ವೆರಿ ಇಂಪಾರ್ಟೆಂಟು, ಸ್ಟಾರ್ಟ್ ಸ್ಟಾಪ್ ಸ್ಟೆಪ್ಪು ಈ ಥರ ಒಂದು ಸಿಂಟ್ಯಾಕ್ಸ್ ಅಂತ ಇದೆ. ನಮಗೆ ಸ್ಟೆಪ್ ಬೇಕಾದ್ರೂ ಕೊಡ್ಬೋದು. ಸ್ಟಾರ್ಟ್ ಸ್ಟಾಪ್ ಕೊಟ್ಟಿರ್ತೀವಿ, ಯಾವ ಥರ ಸ್ಟೆಪ್ ಆಗಬೇಕು, ಈಗ 1 ನಂಬರ್ ಬಿಟ್ಟು 1 ನಂಬರ್ ಆ ಥರ ಸ್ಟೆಪ್ಪು. ಈ ಥರ ಇದರಲ್ಲೂ ನಾನು ರಿವರ್ಸ್ ದ ಲಿಸ್ಟ್ ಅಂತ ಆ ಥರ ಮಾಡ್ತಿದ್ದೀನಿ. ಸೊ ಪ್ರಿಂಟ್ ಲಿಸ್ಟ್ 1 ಆಫ್
ನಾನು ಇಲ್ಲಿ ಏನು ಕೊಡ್ತಿಲ್ಲ, ಇಲ್ಲೂ ಏನು ಕೊಡ್ತಿಲ್ಲ ಅಂತಂದರೆ, ಏನು ಕೊಡ್ತಿಲ್ಲ ಅಂತಂದರೆ ಆಫ್ಕೋರ್ಸ್ ಅದು ಡಿಫಾಲ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ನಂಬರಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಅಂತ ಅಂದ್ರೇನು ಎಂಡ್ ತನಕ ಆಗುತ್ತೆ ಆಯಿತಾ. ಸ್ಟೆಪ್ ಏನು ಕೊಟ್ಟಿದ್ದೀನಿ ನಾನು -1 ಕೊಡ್ತಿದ್ದೀನಿ, ಸ್ಟೆಪ್ -1 ಕೊಡ್ತಿರೋದ್ರಿಂದ ಸೊ ಈ ಸೈಡಿಂದ ಹೋಗುತ್ತೆ ಅದು ಆಯಿತಾ. ಸೊ ನಾವು ಇದನ್ನು ಏನಾದರೂ ರನ್ ಮಾಡ್ತಿದ್ದೀವಿ ಅಂತ ಅಂದರೆ ನಮಗೆ ರಿವರ್ಸ್ ಫುಲ್ಲು ಉಲ್ಟಾ ಆಗಿಬಿಟ್ಟು ಲಿಸ್ಟ್ ಆಯಿತಾ. ಸೊ ನೆಕ್ಸ್ಟ್ ನಮಗೆ ಎಕ್ಸಾಂಪಲ್ ಬಂದುಬಿಟ್ಟು ಇದು ಪ್ರಿಂಟ್ ಲಿಸ್ಟ್ 1 ಆಫ್, ಇದು ರಿವರ್ಸ್ ಏನಾದರೂ ಮಾಡಬೇಕು ಅಂತ ಅಂದರೆ ಈ ಥರ -1 ಅಂತ ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ದಂಗೆ ಸೊ ನೆಕ್ಸ್ಟ್ ಹೋಗ್ತಿರೋದು ಆಪರೇಷನ್ಸ್ಗೆ ಹೋಗೋಣ. ಇವಾಗ ಆಪರೇಷನ್ಸ್ ಅಂತ ಅಂದರೆ ಏನು, ಅಡಿಷನ್ ಮಲ್ಟಿಪ್ಲಿಕೇಶನ್ ಈ ಥರ ಬರುತ್ತೆ ಆಯಿತಾ. ಸೊ ಇದರಲ್ಲಿ ನಮಗೆ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಇವೆರಡೇ ಬರೋದು. ಅಡಿಷನ್ ಯಾವಾಗಲೂ ಕನ್ಕ್ಯಾಟಿನೇಟ್ ಸ್ಟ್ರಿಂಗ್ಸಲ್ಲಾಗಿರ್ಬೋದು ಲಿಸ್ಟಲ್ಲಾಗಿರ್ಬೋದು ಅಡಿಷನ್ ಮಾಡ್ತಿದ್ದೀವಿ ಅಂತಂದರೆ 2 ಲಿಸ್ಟ್ನ ಜಾಯಿನ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಮಲ್ಟಿಪ್ಲಿಕೇಶನ್ ಅಂತ ಅಂದರೆ ಅಫ್ಕೋರ್ಸ್ ಅದನ್ನು ಮಲ್ಟಿಪ್ಲೈ ಮಾಡ್ತಿದ್ವಿ ಈ ಥರ ಆಯಿತಾ. ಸೊ ನಾವು ಫಸ್ಟಿಗೆ ಮಾತಾಡ್ತಿರೋದು ಮಲ್ಟಿಪ್ಲಿಕೇಶನ್ ಇದು. ಸೊ ನಾವು ಫಸ್ಟಿಗೆ ಮಾತಾಡ್ತಿರೋದು ಮಲ್ಟಿಪ್ಲಿಕೇಶನ್ ಇದು. ಸೊ ನಾನು ಒಂದು ಹೊಸ ಲಿಸ್ಟ್ನ ಡಿಫೈನ್ ಮಾಡ್ಕೊತಿದ್ದೀನಿ. ಲಿಸ್ಟ್ A = 1 2 3. ಸೊ ಇವಾಗ ನಾನು ಪ್ರಿಂಟ್ ಕೊಡ್ತಿದ್ದೀನಿ ಲಿಸ್ಟ್ A × 2 ಟೈಮ್ಸ್ ಅಂತ ಕೊಟ್ಟರೆ ಇವಾಗ ಪ್ರಿಂಟ್ ಮಾಡಿದ್ರೇನು 1 2 3 ಅನ್ನೋದು ಇನ್ನೊಂದು ಸತ ಪ್ರಿಂಟ್ ಆಗಿದೆ, ಅಂದರೆ 2 ಸತ ಮಲ್ಟಿಪ್ಲೈ ಆಗಿದೆ ಈ ಥರ ಬರುತ್ತೆ ಆಯಿತಾ. ಸೊ ನಮಗೆ ಈ ಲಿಸ್ಟಲ್ಲಿ ಆ ಥರ ಲೈಕ್ ಹೆಂಗೆ ಅಂತ ಅಂದರೆ 2 × 1 ಆ ಥರ ಒಂದಕ್ಕೆ ಮಲ್ಟಿಪ್ಲೈ ಆಗೋಲ್ಲ. ಸೊ ಅದನ್ನೇನಾದರೂ ಮಾಡಬೇಕು ಅಂತಂದರೆ ನಾವು ನಂಪೈ ಅರ್ರೇಗೆ ಹೋಗಬೇಕು ಆಯಿತಾ. ಸೊ ನಂಪೈಯಿಂದ ಇಂಪೋರ್ಟ್ ಮಾಡಿಕೊಂಡು ಅರ್ರೇ ಅಕಸ್ಮಾತ್ ಏನಾದರೂ ಯೂಸ್ ಮಾಡಿದ್ವಿ ಅಂತ ಅಂದರೆ ಆ ಥರ ಬರುತ್ತೆ. ಸೊ ಲಿಸ್ಟಲ್ಲಿ ನಮಗೆ ಜಸ್ಟ್ ಅದನ್ನೇ ರಿಪೀಟ್ ಆಗುತ್ತೆ ಹೊರತು ಮಲ್ಟಿಪ್ಲೈ ಅಂತೂ ಆಗೋದಿಲ್ಲ. ಸೊ ನೆಕ್ಸ್ಟು ನಾವು ಅಡಿಷನ್ನ ಪರ್ಫಾರ್ಮ್ ಮಾಡೋಣ. ಸೊ ಅವಾಗ ನಾನು ಕೊಡ್ತಿದ್ದೀನಿ ನೋಡಿರಿ, ಲೈಕ್ ಪ್ರಿಂಟ್ ಲಿಸ್ಟ್ A + 2 ಅಂತ ಕೊಟ್ಟರೆ ಇವಾಗ ರನ್ ಮಾಡಿದರೆ ಅದು ಸೊ ನೋಡಿರಿ ಎಷ್ಟು ಎರರ್ ತೋರಿಸ್ತಿದೆ. ಆ ಥರ ಅಡಿಷನ್ ಯಾವತ್ತೂ ಆಗೋಲ್ಲ. ಸೊ ಅಡಿಷನ್ ಆಗಬೇಕು ಅಂತಂದರೆ 2 ಲಿಸ್ಟ್ನ ಕನ್ಕ್ಯಾಟಿನೇಟ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಏನು ಮಾಡೋಣ, ಸೊ ಅದಕ್ಕೆ ನಾನು ಇನ್ನೊಂದು ಲಿಸ್ಟ್ನ ಡಿಫೈನ್ ಮಾಡ್ಕೊತಿದ್ದೀವಿ. ಲಿಸ್ಟ್ B = 4 5 6. ಸೊ ದೆನ್ ಪ್ರಿಂಟ್ ಲಿಸ್ಟ್ A + ಲಿಸ್ಟ್ B. ಇವಾಗ ನಾವು ರನ್ ಮಾಡಿದರೆ ಏನಾಗುತ್ತೆ, ಅವೆರಡು ಆ್ಯಡ್ ಆಗಿ ಒಂದೇ ಲಿಸ್ಟಲ್ಲೇ ಬಂದಿರುತ್ತೆ ಆಯಿತಾ. ಸೊ ಈ ಥರ ನಾವು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ನೆಕ್ಸ್ಟು ನಾವು ಅಪ್ಡೇಟ್ ಮಾಡ್ಬೋದು. ಈಗ ಲಿಸ್ಟ್ನ ನಾವು ಅಪ್ಡೇಟ್ ಮಾಡ್ಬೋದು, ಅದು ಯಾವುದು ಇಂಡೆಕ್ಸ್ ವೈಸ್ ನಾವು ಮಾಡ್ಬೋದು ಆಯಿತಾ. ಸೊ ಇವಾಗ ನಾನು ಇನ್ನೊಂದು ಲಿಸ್ಟ್ನ ಡಿಫೈನ್ ಮಾಡ್ಕೊತಿದ್ದೀನಿ. ಲಿಸ್ಟ್ 3 = 100 200 300 ಯಾವುದಾದ್ರೂ ತೊಗೋಬೋದು. ಸೊ ಲಿಸ್ಟ್ 3 ಆಫ್ 0th ಇಂಡೆಕ್ಸ್ ಒಳಗೆ ನಾವೇನು ಸ್ಟೋರ್ ಮಾಡ್ತಿದ್ದೀವಿ 40 ಸ್ಟೋರ್ ಮಾಡ್ತಿದ್ದೀವಿ ಆಯಿತಾ. ಸೊ ಇದನ್ನು ನಾವೇನಾದರೂ ಪ್ರಿಂಟಿಗೆ ಕೊಟ್ವಿ ಅಂತ ಅಂದರೆ ಅದು 100 ಫುಲ್ ರಿಮೂವ್ ಆಗಿರುತ್ತೆ. 100 ಬದಲಾಗಿ ಏನು ಬಂದಿರುತ್ತೆ ನಮಗೆ 40 ಬಂದಿರುತ್ತೆ ಆಯಿತಾ. ಸೊ ನೆಕ್ಸ್ಟು ಪ್ರಿಂಟ್ ಲಿಸ್ಟ್ 3 ಅಂತ ಇದೆ. ಪ್ರಿಂಟ್ ಲಿಸ್ಟ್ 3 ಅಂತಂದರೆ ಅದನ್ನೇ ಪ್ರಿಂಟ್ ಆಗಿರುತ್ತೆ ಆಯಿತಾ. ಸೊ ನೆಕ್ಸ್ಟು ನಾವು ಮೆಂಬರ್ಶಿಪ್ ಅಂತ ಅಂದರೆ ಇದು ಬಂದುಬಿಟ್ಟು ಬುಲಿಯನ್ ಫಂಕ್ಷನ್ಸ್ ಅಂತ ಹೇಳ್ಬೋದು ಆಯಿತಾ. ಇನ್ ಮತ್ತು ನಾಟ್ ಇನ್ ಆಪರೇಟರ್ ಇವೆರಡನ್ನ ನಾವು ಬಳಸ್ಕೊಂಡು ಇದನ್ನು ಮಾಡ್ತಿದ್ದೀವಿ. ಸೊ ನಾವು ಏನಾದರೂ ಆನ್ಸರ್ ಔಟ್ಪುಟ್ನ ಪ್ರಿಂಟ್ ಮಾಡಬೇಕು ಅಂತಂದರೆ ಟ್ರೂ ಆರ್ ಫಾಲ್ಸ್. ಬುಲಿಯನ್ ಅಂತ ಅಂದರೆ ಅಫ್ಕೋರ್ಸ್ ಟ್ರೂ ಆರ್ ಫಾಲ್ಸ್ ಇದು ಇಷ್ಟೇ ಬರೋದು ಆಯಿತಾ. ಸೊ ನೆಕ್ಸ್ಟು ಎಕ್ಸಾಂಪಲ್ ತೊಗೊಳೋಣ ಅಂತೆ. ಸೊ ಲಿಸ್ಟ್ 4 ಇನ್ನೊಂದು ಲಿಸ್ಟ್ನ ಡಿಫೈನ್ ಮಾಡ್ಕೊತಿದ್ದೀನಿ. 70 80 90 ಇದು 3 ಎಲಿಮೆಂಟ್ಸ್ನ ಇಟ್ಕೊತಿದ್ದೀನಿ. ಸೊ ಪ್ರಿಂಟ್ 70 ಇನ್ ಮತ್ತು ನಾಟ್ ಇನ್ ಅವೇನೋ ಬಿಲ್ಟ್ ಇನ್ ಫಂಕ್ಷನ್ಸ್ ಆ ಥರ ಆಗಿರುತ್ತೆ ಆಯಿತಾ. ಇನ್ ಅಂತಂದರೆ ಅದರೊಳಗೆ ಇದೆನಾ ಇಲ್ಲ ಅಂತ ಚೆಕ್ ಮಾಡಬೇಕಾಯ್ತಾ. ಸೊ 7 in list 4. Python will understand and check whether 70 is in list 4 or not and returns whatever it is. Okay, yeah, 70 is in list 4 means it will returns true. When we will run we will get the answer true. Okay, then not in operation ಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೊ 100 ನಾವು ಯಾವುದಾದ್ರೂ ತೊಗೋಬೋದು ಆಯಿತಾ. ನಂಬರ್ಸ್ ಯಾವುದಾದ್ರೂ ತೊಗೊಳ್ಳಿ. 100 ನಾಟ್ ಇನ್ ಲಿಸ್ಟ್ 4. ಆ 100 ನಾವೇನು ಕೊಟ್ಟಿದ್ದೀವಲ್ಲ ಆ ನಂಬರು ಅದರೊಳಗೆ ಇಲ್ವಾ ಅಂತ ಚೆಕ್ ಮಾಡುತ್ತೆ ಆಯಿತಾ. 100 ಇದನ್ನು 100 ಇಲ್ಲ. ಸೊ ಅದಕ್ಕೆ ಏನಾಗುತ್ತೆ ನಮಗೆ ಟ್ರೂ ಆಗುತ್ತೆ ಆಯಿತಾ. ಸೊ ನಾವೇನಾದರೂ ರನ್ ಮಾಡಿದ್ವಿ ಅಂತ ಅಂದರೆ ಟ್ರೂ ಬರುತ್ತೆ ಆಯಿತಾ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು ಗೈಸ್. ಸೊ ನೆಕ್ಸ್ಟ್ ಪಾರ್ಟ್ 2 ಒಳಗೆ ನಾನು ಫುಲ್ ಲಿಸ್ಟ್ ಮೆಥಡ್ಸ್ನ ಪೂರ ನಿಮಗೆ ಡಿಫೈನ್ ಮಾಡಿಬಿಟ್ಟು ಅದಕ್ಕೊಂದು ಎಕ್ಸಾಂಪಲ್ ಇದೆ, ಅದು ನಿಮಗೆ ಸಿಲೆಬಸ್ಸಿಗೂ ಹೆಲ್ಪ್ ಆಗುತ್ತೆ ಮತ್ತು ಎಕ್ಸಾಮ್ಸಿಗೂ ಅದನ್ನೇ ಕೇಳ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಳೋಣ.